Good afternoon, students. Welcome to today's class. So, had you had a great weekend? Time ಸಿಕ್ಕಿದೆ ಅಂತ ಹೇಳಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಟು ಪುಟ್ ಇಟ್ ಇನ್ ಯೂಸ್ಫುಲ್ ಮ್ಯಾನರ್. ನೋಟ್ಸ್ ಬರೆಯುವಂಥದ್ದಾಗಿರ್ಬೋದು, ಡೂ ಸಮ್ ಎನಿ ಎಕ್ಸ್ಟ್ರಾ ಥಿಂಗ್ಸ್. ಇನ್ ದ ಮೀನ್ ವೈಲ್, ಜಸ್ಟ್ ಆಸ್ ಎ ಸಜೆಷನ್, you can go through or you can register online for any of your useful courses, programming courses ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ತುಂಬ ಕೋರ್ಸಸ್ ಅವೈಲೇಬಲ್ ಇದೆ ಆನ್ಲೈನಲ್ಲಿ. You can go through any of them, or you can just Google any of such courses, networking course ಆಗಿರ್ಬೋದು, embedded courses ಆಗಿರ್ಬೋದು. Likewise, you have many such courses. You can just join them. You can have a live interaction sessions. ಸೊ ಆ ಥರ ಯೂಸ್ ಮಾಡ್ಕೋಬೋದು. ಬೇಕು ಅಂತ ಹೇಳಿದ್ರೆ ಈವನ್ ಐ ಆಮ್ ಬೀಯಿಂಗ್ ಇನ್ ದ ಪ್ರಾಸೆಸ್, ಒಂದು ಕೋರ್ಸಲ್ಲಿ ಪ್ರಾಸೆಸಲ್ಲೇ ಇದ್ದೀನಿ. ಸೊ ಮೇಕ್ ಶ್ಯೂರ್ ಇಫ್ ಯು ಆರ್ ಎಕ್ವಿಪ್ಡ್ ಎನಫ್, ನಿಮ್ಮ ಹತ್ರ ಎಲ್ಲ ರೆಡಿ ಇದ್ದರೆ ಯು ಕ್ಯಾನ್ crack anything in the future. So make sure all these things are being done. So in our last class, I think you can remember when it comes to the, I'll just brief it out regarding last class, and then we can now move on to the new upcoming topics. So in our last class, I think we had discussed few important, not few, I think all of the operational quality attributes in detail. Probably either you can go through with the response, throughput, reliability, maintainability, security, and then also safety. I think we covered all the operational quality attribute ಎಲ್ಲನೂ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಜಸ್ಟ್ ಟು ಬ್ರೀಫ್ ಇಟ್ ಔಟ್, ವೆನ್ ಇಟ್ ಕಮ್ಸ್ ಟು ಅ ಕ್ವಾಲಿಟಿ ಆಟ್ರಿಬ್ಯೂಟ್, ವಾಟ್ ಇಸ್ ದ ಕ್ವಾಲಿಟಿ ಆಟ್ರಿಬ್ಯೂಟ್ ಅಂತ ಬಂದಾಗ, so you can just go through with the definition. So it is the non-functional requirement that need to be documented. It is something that is non-functional. Regarding a manufacturing sector ಅಂತ ಹೇಳ್ಬೋದು, ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೇನು ಗಮನ ವಹಿಸಿ ನಾವು ಒಂದು ಪ್ರಾಡಕ್ಟ್ನ ಮಾರ್ಕೆಟಿಗೆ ತರಬೇಕು, ದಟ್ ಇಸ್ ದ ಥಿಂಗ್ ದಟ್ ದೇ ಆರ್ ಗೋಯಿಂಗ್ ಟು ಕವರ್ ಇನ್ ಕ್ವಾಲಿಟಿ ಆಟ್ರಿಬ್ಯೂಟ್. ಸೊ ವೆನ್ ಇಟ್ ಕಮ್ಸ್ ಟು your operational quality attribute, when your system is running or whenever it is operational, running ಅಂತ ಅನ್ಕೋಬೋದು or operational ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವರ್ಡ್ ಡಿಫೈನ್ ಮಾಡಿದ್ದಾರೆ, ಈವನ್ ಯು ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಆಸ್ ಆನ್ಲೈನ್ ಮೋಡ್. ಸೊ ಈ ಥರ ಒಂದು ಕಂಡೀಷನಲ್ಲಿ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಆರ್ ಕನ್ಸಿಡರ್ ಆಲ್ ದ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ ಸಚ್ ಆಸ್, ಈಗ ರನ್ನಿಂಗಲ್ಲಿದ್ದಾಗ ನಾನು ಡಿಸೈನ್ ಮಾಡಿರೋಂಥ ಎಂಬೆಡೆಡ್ ಸಿಸ್ಟಮ್ ವೆನ್ ಇಟ್ ಇಸ್ ಆನ್ಲೈನ್ ಆರ್ ರನ್ನಿಂಗ್ ಯಾವ್ಯಾವ ಥಿಂಗ್ಸ್ನ ಕವರ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಎಲ್ಲದನ್ನು ಈ ಡೀಟೇಲಾಗಿ ಹೇಳೋಕೆ ಹೋಗಲ್ಲ, ಜಸ್ಟ್ ಐ ಬ್ರೀಫ್ ಫ್ಯೂ ಪಾಯಿಂಟ್ಸ್, ಒನ್ ವರ್ಡ್ ಅಂತ ಹೇಳ್ಕೊಡ್ತೀನಲ್ಲ ನಾನು, ಅದನ್ನು ಮಾಡ್ಕೊಂಡು ಹೋಗ್ಬಿಡೋಣ. ವೆನ್ ಇಟ್ ಕಮ್ಸ್ ಟು ರೆಸ್ಪಾನ್ಸ್, ಹೌ ಕ್ವಿಕ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್, ಎಷ್ಟು ಕ್ವಿಕ್ ಆಗಿದೆ ಅದನ್ನು ಇಂಪಾರ್ಟೆಂಟಾಗಿ ಹೇಳ್ತಾರೆ ವೆನ್ ಇಟ್ ಕಮ್ಸ್ ಟು ರೆಸ್ಪಾನ್ಸ್. ಸೊ ಅದನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಆರ್ ರಿಯಲ್ ಟೈಮ್ ರೆಸ್ಪಾನ್ಸ್, ಕ್ವಿಕ್ ಅಂತನಾರು ನೆನ್ಪಿಟ್ಕೋಬೋದು, ಆರ್ ರಿಯಲ್ ಟೈಮ್ ರೆಸ್ಪಾನ್ಸ್, ನೀವು ಯಾವ ಥರನಾದರೂ ಕನ್ಸಿಡರ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ಯು ಹ್ಯಾವ್ ದೀಸ್ ಪಾಯಿಂಟ್ಸ್ ಆರ್ ದೀಸ್ ವರ್ಡ್ಸ್ ಆ್ಯಸ್ ಎ ಕೀವರ್ಡ್. ಸೊ ವೆನ್ ಇಟ್ ಕಮ್ಸ್ ಟು ಥ್ರೂಪುಟ್, ಈ ಥ್ರೂಪುಟ್ ಬಗ್ಗೆ ಆ ಎಕ್ಸಾಂಪಲ್ ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ. ಇಮ್ಯಾಜಿನ್ 2Q ಅಂತೆಲ್ಲ ಹೇಳಿದ್ದೆ ನಾನು ಪಾಸ್ಪೋರ್ಟ್ ವೆರಿಫಿಕೇಷನಲ್ಲಿ. ದ ಫಸ್ಟ್ ಕ್ಯೂ ಇಸ್ ಟೇಕಿಂಗ್ ಔಟ್ ಆರ್ ಇಟ್ ಇಸ್ ಗಿವಿಂಗ್ ಎನ್ ಔಟ್ಪುಟ್ ಆಫ್ ದ ಫಸ್ಟ್ ಕ್ಯೂ ಪ್ರಾಸೆಸಿಂಗ್ ಏನು ನಡೀತಾ ಇದೆ, 10 ಜನನ್ನ 1 hour ಮಾಡ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಲೈನ್, ದೇ ಆರ್ ಜಸ್ಟ್ ಪ್ರಾಸೆಸಿಂಗ್ 5 people per hour. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಥ್ರೂಪುಟ್ ಆಫ್ ದ ಫಸ್ಟ್ ಲೈನ್ ಇಸ್ ವೆರಿ ಹೈ. ಈ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿ ಹೇಳಿದೆ. ಸೊ ಪರ್ ಮಿನಿಟ್ ಆರ್ ಪರ್ ಡೇ, ಹೌ ಮಚ್ ಪ್ರಾಸೆಸಿಂಗ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ಏಬಲ್ ಟು ಪರ್ಫಾರ್ಮ್, ಎಷ್ಟು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಡಿಸೈನ್ ಮಾಡಿರೋಂಥ ಎಂಬೆಡೆಡ್ ಸಿಸ್ಟಮಲ್ಲಿ, ಅದನ್ನು ಥ್ರೂಪುಟ್ ಅಂತ ಹೇಳ್ತಾರೆ. ಥ್ರೂಪುಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಜಾಸ್ತಿ ಆಪ್ರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿ ಅರ್ಥ. ಅದೇ ಥರ ಥ್ರೂಪುಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಟೇಕಿಂಗ್ ಆರ್ ಆ ಪ್ರಾಸೆಸಿಂಗ್ ಏನಿದೆ, ನಾನು ಯಾವ್ಯಾವ ಇನ್ಪುಟ್ನ ಕೊಡ್ತಾ ಇದ್ದೀನಿ ಆ ಪ್ರಾಸೆಸಿಂಗ್ ಎಲ್ಲ ಕೂಡ ಜಾಸ್ತಿ ಟೈಮ್ ತಗೊಳ್ತಾ ಇದೆ. ಇಲ್ಲಿ 2 ಫ್ಯಾಕ್ಟರ್ ಕೂಡ ಆಗ್ಬೋದು. ಒಂದು, ಆಪರೇಷನ್ಸ್ ಎರಡೂ ಸಿಸ್ಟಮ್ಗೂ ಒಂದೇ ಥರ ಕೊಟ್ಟು ಒಂದು ಎಂಬೆಡೆಡ್ ಸಿಸ್ಟಮ್ ಫಾಸ್ಟಾಗಿ ಮಾಡ್ಬೋದು, ಇನ್ನೊಂದು ತುಂಬ ಸ್ಲೋ ಆಗಿ ಮಾಡ್ಬೋದು. ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಫಾರ್ ಯುವರ್ ಥ್ರೂಪುಟ್. ಬೇರೆ ಇನ್ಯಾವ ಕಂಡೀಷನ್ಸು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. ಸೊ ಮೇಕ್ ಶ್ಯೂರ್ ವಿತಿನ್ ದ ಗಿವನ್ ಟೈಮ್, ಇವಾಗ ಎರಡೂ ಸಿಸ್ಟಮ್ಗೂ 1 hour ಅಂತ ಕೊಟ್ಟಿದ್ದೀನಿ, ಒಂದರದ್ದು ಪ್ರಾಸೆಸಿಂಗ್ 1 hour ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಬೆಸ್ಟ್ ಎಂಬೆಡೆಡ್ ಸಿಸ್ಟಮ್ ದ್ಯಾಟ್ ವಿ ಹ್ಯಾವ್ ಡಿಸೈನ್ಡ್ ಅಂತ ಹೇಳ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ರಿಲಯಬಿಲಿಟಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಬ್ಸ್ಟಿಟ್ಯೂಟ್ ವರ್ಡ್ ಬಂದು ನಂಬಿಕೆ ಅಂತ ಹೇಳ್ಬೋದು. ಸೊ ಹೌ ಮಚ್ ವಿ ರಿಲೈ, ಆರ್ ಎಷ್ಟು ನಾವು ಒಂದು ಎಂಬೆಡೆಡ್ ಸಿಸ್ಟಮ್ ಮೇಲೆ ಹೌ ಮಚ್ ವಿ ಕ್ಯಾನ್ ಡಿಪೆಂಡೆನ್ಸಿ. ರಿಲಯಬಿಲಿಟಿ ಕ್ಯಾನ್ ಆಲ್ಸೋ ಬಿ ಅಂಡರ್ಸ್ಟುಡ್ ಆಸ್ ಡಿಪೆಂಡೆನ್ಸಿ.
ಸೊ ನೀವು ನೋಡ್ಬೋದು ನಾನಿಲ್ಲಿ ಜಸ್ಟ್ ಇಲ್ಲಿರೋ ಪಾಯಿಂಟ್ಸ್ ಮಾತ್ರ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಲೆಟ್ ಸಿ, ಇನ್ ಕೇಸ್ ಏನೋ ಟೈಮ್ ಸಿಕ್ತು ಅಂತ ಹೇಳಿ ನೋಟ್ಸಲ್ಲಿ ಇನ್ ಡೀಟೇಲಾಗಿ ಹೋಗಿ ಹಾಗೆ ಪಿ ಪಿ ಟಿನ ಕೂಡ ಅಥವಾ ವೀಡಿಯೋನ ಮತ್ತೆ ಮತ್ತೆ ನೋಡಿದ್ರೆ ಯು ಕ್ಯಾನ್ ಜಸ್ಟ್ ಕಮ್ ಟು ಇಟ್. ಸೊ ರಿಲಯಬಿಲಿಟಿ ಅಂತ ಹೇಳಿ, ಇಫ್ ರಿಲಯಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಳ್ಳೇಬೇಕು. ರಿಲಯಬಿಲಿಟಿ ಈಸ್ ಮೋರ್. ಇಫ್ ರಿಲಯಬಿಲಿಟಿ ಈಸ್ ಮೋರ್, ದ ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಈಸ್ ಲೆಸ್. ಅಥವಾ ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಕಮ್ಮಿ ಇದ್ದರೆ ರಿಲಯಬಿಲಿಟಿ ಜಾಸ್ತಿ ಇದೆ ಅಂತ ಅರ್ಥ. ಹಾಗೆ ರಿಲಯಬಿಲಿಟಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಇಸ್ ಮೋರ್. ಕೆಲವೊಂದು ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ ಎಲ್ಲ ಎಂಬೆಡೆಡ್ ಸಿಸ್ಟಮ್ ಫೇಲ್ಯೂರ್ ಆಗೋದೇ ಇಲ್ವಾ ಸರ್ ಅಂತ ನೀವೇನಾದ್ರು ಕೇಳಿದ್ರೆ ಆಗೇ ಆಗುತ್ತೆ, ಆಗಲ್ಲ ಅಂತಲ್ಲ. ಆದರೆ ಹೌ ಮಚ್ ದೇ ಕ್ಯಾನ್ ರಿಕವರ್ ಫ್ರಮ್ ದ ಫೇಲ್ಯೂರ್. ಈ ಯಾವುದೋ ಒಂದು ಎಂಬೆಡೆಡ್ ಸಿಸ್ಟಮ್ ಒಂದು ವಾಷಿಂಗ್ ಮೆಷಿನ್ ಹಾಳಾಗಿದೆ ಅಂತ ಹೇಳಿದ್ರೆ ಅದನ್ನು ಯಾರೋ ಒಬ್ಬರು ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಟ್ಟು ಸರಿ ಮಾಡಿಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ದಟ್ಸ್ ಅ ಗುಡ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ಬೋದು. ಆದರೆ ರಿಕವರ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಅ ಥಿಂಗ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ರಿಕವರ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ನಾಟ್ ಕನ್ಸಿಡರ್ ಸಚ್ embedded system, or we can not have this quality, operational quality attribute. ಈ quality attribute ಮೀಟ್ ಮಾಡಿಲ್ಲ ನನ್ನ ಡಿಸೈನ್. ಆಸ್ ಎ ಕಂಪ್ನಿ ಓನರ್ ಐ ಕ್ಯಾನ್ ಟೆಲ್ ಇದನ್ನು ಹೇಗೆ ಕಸ್ಟಮರ್ಸ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ, ಇದನ್ನು ಯಾರು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಮೆನಿ ಆಫ್ many of the embedded system manufacturing companies, they basically got out ಅಂತ ಹೇಳೋದಕ್ಕಿಂತ ವ್ಯಾನಿಶ್ಡ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಕಂಪ್ನಿಗಳು ಫೇಲ್ಯೂರ್ ಆಗಿದ್ದು ಇದೇ ಕಾರಣಕ್ಕೆ. ದಟ್ ಇಸ್ ದ ರೀಸನ್ ವಿ ಹ್ಯಾವ್ ಟು ಟೇಕ್ ದಿಸ್ ಕನ್ಸಿಡರೇಷನ್ ವೆರಿ ಇಂಪಾರ್ಟೆಂಟ್ಲಿ ರಿಗಾರ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್. ಇನ್ನು ಮೇಂಟೈನಬಿಲಿಟಿ ಅಂತ ಬಂದಾಗ ಇದರಲ್ಲೂ ಕೂಡ 2 ಕ್ಲಾಸಿಫಿಕೇಷನ್ಸ್ ನೋಡಿ. ದ ಫಸ್ಟ್ ಒನ್ ಇಸ್ ಶೆಡ್ಯೂಲ್ಡ್. ಸೊ ಶೆಡ್ಯೂಲಿಗೆ ನೀವು ನಿಮ್ಮ ವೆಹಿಕಲ್ ಸರ್ವಿಸ್ ಅಂತ ಇಮ್ಯಾಜಿನ್ ಮಾಡ್ಬೋದು. ದ ಅದರ್ ಒನ್ ಇಸ್ ಮೇಂಟೈನ್ಡ್ ಆರ್ ಮೇಂಟೆನೆನ್ಸ್ ಶೆಡ್ಯೂಲ್ಡ್ ಮೇಂಟೆನೆನ್ಸ್. ಆ್ಯಂಡ್ ಅನದರ್ ಒನ್ ಇಸ್ ಮೇಂಟೆನೆನ್ಸ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ ಅಂತ ಹೇಳಿದೆ ನಾನು ಪ್ರಾಬಬ್ಲಿ. ಯಾ, ದಟ್ಸ್ ದ ರೈಟ್ ಒನ್. ಸೊ ಮೇಂಟೆನೆನ್ಸ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್. ಅನ್ಎಕ್ಸ್ಪೆಕ್ಟೆಡಾಗಿ ಫೇಲ್ಯೂರ್ ಆಗೋದು ಅಂತ ಹೇಳಿದ್ರೆ ಎಲ್ಲರೂ ಒಂದು ಬ್ರೇಕ್ ಡೌನ್ ಆಗೋದು ಅಂತ ಕನ್ಸಿಡರ್ ಮಾಡ್ಬೋದು. ಆವಾಗಲೂ ಕೂಡ ಇಟ್ ಶುಡ್ ಬಿ ರಿಪೇರಬಲ್ ಶೆಡ್ಯೂಲಾಗಿ, ಅಂದರೆ ವಿತಿನ್ ಅ ಪೀರಿಯಡ್ ಆಫ್ ಟೈಮ್. ನಾನು ಹೇಳಿದ್ನಲ್ಲ, ಒಂದು ಬೈಕ್ ಅಥವಾ ಒಂದು ವೆಹಿಕಲ್ ಅಂತ ಹೇಳಿ ಎಕ್ಸಾಂಪಲ್ ತೊಗೊಂಡಾಗ ವಿತಿನ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ದೇ ಹ್ಯಾವ್ ಟು ಗೆಟ್ ಸರ್ವಿಸ್. ಒಂದು 500 kilometers ಆದಾಗ ಸರ್ವಿಸ್ ಮಾಡೋವಂಥದ್ದಾಗಿರ್ಬೋದು. ಸಮ್ ಬೇಸಿಕ್ ಸರ್ವಿಸಸ್ ನಡೆಯುತ್ತೆ ಅದರಲ್ಲಿ, ನೀವು ನೋಡಿರ್ಬೋದು. ಆಯಿಲ್ನ ರೀಫಿಲ್ ಮಾಡೋವಂಥದ್ದು ಅಥವಾ ಎನಿಥಿಂಗ್ ಲೈಕ್ ದ್ಯಾಟ್, ಎನಿಥಿಂಗ್ ರಿಗಾರ್ಡೆಡ್ ಟು ದ್ಯಾಟ್, ಆ ಥರದ್ದು ಯಾವ್ದಾದ್ರು ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ ಅಂತ ಹೇಳಿದ್ರೆ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟ್ ರಿಯಲ್ ಟೈಮ್ ಸಿಚುಯೇಷನ್, ಒಂದು ಆಕ್ಸಿಡೆಂಟ್ ಆಗುವಂಥದ್ದಾಗಿರ್ಬೋದು. ಆ ಥರ ಏನೇ ಆದರೂ ಕೂಡ ರಿಪೇರಬಲ್ ಆದರೆ, ಈಗ ಯಾವುದೋ ಒಂದು ವೆಹಿಕಲ್ ತೊಗೊಂಡೋಗಿ ನಾನು ಬಿದ್ದೋಗ್ತೀನಿ ಅಂತ ಹೇಳಿದ್ರೆ, ಆ ಗಾಡಿ ಅಥವಾ ವೆಹಿಕಲ್ ಹಾಳೇ ಆಗೋಗುತ್ತೆ ಅಂತ ಹೇಳಿದ್ರೆ ವಿಲ್ ಬಿ ಕನ್ಸಿಡರ್ ಸಚ್ ಎಂಬೆಡೆಡ್ ಸಿಸ್ಟಮ್. ನಾವು ಅದನ್ನು ನಾರ್ಮಲಿ ಆ ಥರ ಕೊಂಡ್ಕೊಳ್ಳೋಕೆ ಹೋಗಲ್ಲ. ನಾನು ನನ್ನ ಫ್ರೆಂಡಿಗೆ ಈ ವೆಹಿಕಲ್ನ ಪರ್ಚೇಸ್ ಮಾಡಬೇಡ ಅಂತ ಹೇಳ್ತೀನಿ. ದೆರ್ ಆರ್ ಸಮ್ embedded systems which have been designed likewise also. ಯೂಸ್ ಆ್ಯಂಡ್ ಥ್ರೋ ಥರ ಕೂಡ ಎಂಬೆಡೆಡ್ ಸಿಸ್ಟಮ್ನ ಡಿಸೈನ್ ಮಾಡುವಂಥ ತುಂಬ ಕೇಸಸ್ಗಳಿದೆ. ಸೊ ಇಟ್ ಡಿಪೆಂಡ್ಸ್. ಕಾಸ್ಟ್ ಕಾಂಪ್ರಮೈಸ್ ಆಗಿರ್ತಾರೆ, ನೋಡಿರ್ಬೋದು. ಈಗ 10,000 rupeesಲ್ಲಿ ಸಿಗೋವಂಥ ಪ್ರಾಡಕ್ಟು ಅದೇ ಫೀಚರ್ಸ್ 1,000 ಸಿಗ್ತಾ ಇದೆ ಅಂತ ಹೇಳಿದ್ರೆ ದೇರ್ ಇಸ್ ಸಮ್ ಕಾಂಪ್ರಮೈಸಸ್. ಕೆಲವೊಂದು ಕಾಂಪ್ರಮೈಸ್ ಆಗೇ ಆಗಿರುತ್ತೆ ಅಂತ ಹೇಳಿ ನಾವು ಇಮ್ಯಾಜಿನ್ ಮಾಡ್ಬೋದು. ದಟ್ ಇಸ್ ದ ರೀಸನ್ ದಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್ ರಿಗಾರ್ಡಿಂಗ್ ಅ ಮ್ಯಾನುಫ್ಯಾಕ್ಚರರ್ ಅಂಡರ್ ಮೇಂಟೈನಬಿಲಿಟಿ. ಇನ್ನು ಸೆಕ್ಯೂರಿಟಿ ಅಂತ ಬಂದಾಗ ಅದರ ಎಕ್ಸಾಂಪಲ್ಸ್ ಕೂಡ ನೋಡ್ಬೋದು ನೀವು, ಶೆಡ್ಯೂಲ್ಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್. ನಾನು ಈ ಕಂಪ್ಲೀಟ್ ಎಂಬೆಡೆಡ್ ಸಿಸ್ಟಮಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಕೊಡ್ತೀನಿ ಅದೇ ಎಕ್ಸಾಂಪಲ್ಸ್ನ ಫಾಲೋ ಮಾಡಬೇಕು ಅಂತೇನೂ ಇಲ್ಲ. ದೆರ್ ಇಸ್ ನೋ ಸಚ್ ಬೈಂಡಿಂಗ್ ಅಥವಾ ರೂಲ್. ಆದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಕ್ವೆಶನ್ ಪೇಪರಲ್ಲಿ ಕೇಳೋವರೆಗೂ, ಈಗ ಕ್ವೆಶನ್ ಪೇಪರಲ್ಲಿ ಏರ್ ಕಂಡೀಷನಿಂಗ್ ಅಂತ ಕೇಳ್ತಾರೆ, ನೀವು ಯಾವುದೋ ಬೇರೆ ಕಾರ್ ಸಿಸ್ಟಮ್ ಬಗ್ಗೆ ಬರೆದ್ರೆ ದಟ್ ಇಸ್ ರಾಂಗ್. ಕ್ವೆಶನ್ ಪೇಪರಲ್ಲಿ AC ಅಂತ ಕೇಳಿದ್ರೆ AC ಬಗ್ಗೆನೇ ಬರೀಬೇಕು. ಕ್ವೆಶನ್ ಪೇಪರಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಆಪರೇಷನಲ್ ಕ್ವಾಲಿಟಿ ಗಿವ್ ವಿತ್ ಆನ್ ಎಕ್ಸಾಂಪಲ್ ಅಂತ ಏನೋ ಕೇಳಿದರೆ, ಅಥವಾ ಮೇಂಟೈನಬಿಲಿಟಿ ವಿತ್ ಆನ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಗಿವ್ ಯುವರ್ ಓನ್ ಎಕ್ಸಾಂಪಲ್. ನಾನು ನೋಟ್ಸಲ್ಲಿ ಕೊಟ್ಟಿರೋದು ಒಂದು ಐಡಿಯಾ ಬರುತ್ತೆ ನಿಮಗೆ ಅಂತ ಹೇಳಿ. ಹಾಗೆ ಇನ್ ದ ಲೈನ್ ಆಫ್ ಎಕ್ಸ್ಪ್ಲನೇಷನ್ ಆಲ್ಸೋ, ಎಕ್ಸ್ಪ್ಲೈನ್ ಮಾಡೋವಂಥ ಟೈಮಲ್ಲಿ ಕೂಡ ಐ ಹ್ಯಾವ್ ಬೀನ್ ಗಿವನ್ ಮೆನಿ ಸಚ್ ಲೈವ್ ಎಕ್ಸಾಂಪಲ್ಸ್. ತುಂಬ ನಾವು ದಿನನಿತ್ಯ ನೋಡುವಂಥ ಎಕ್ಸಾಂಪಲ್ಸ್ನ ತುಂಬ ಕೊಟ್ಟಿರ್ತೀನಿ. ಸೊ ಮೇಕ್ ಶ್ಯೂರ್ ಅದನ್ನೆಲ್ಲ ಫಾಲೋ ಮಾಡಿ. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ಮ್ಯಾನರ್. ದಟ್ಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ. ಸೊ when it comes to ಸೆಕ್ಯೂರಿಟಿ ಅಂತ ಬಂದಾಗ 3 ವರ್ಡ್ಸ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾನ್ಫಿಡೆನ್ಷಿಯಾಲಿಟಿ, ಆ್ಯಂಡ್ ದೆನ್ ಇಂಟೆಗ್ರಿಟಿ, ಆ್ಯಂಡ್ ದೆನ್
ಯು ಹ್ಯಾವ್ ಅವೈಲಬಿಲಿಟಿ. ಸೊ ಈ ಎಲ್ಲದು ಕೂಡ. ಸೊ ಕಾನ್ಫಿಡೆನ್ಷಿಯಾಲಿಟಿ ಅಂತ ಬಂದಾಗ ಇಟ್ ಗಿವ್ಸ್ ಪ್ರೊಟೆಕ್ಷನ್ ಆಫ್ ಡೇಟಾ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಕ್ಲೋಷರ್. ನಮಗೆ ಗೊತ್ತಿಲ್ಲದಲ್ಲೇ ಫೈಲ್ ಓಪನ್ ಆಗುವಂಥದ್ದು. ಈಗ ಯಾವುದೋ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಡೀತಾ ಇರುತ್ತೆ. ಸೊ ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಪ್ರೆಸೆಂಟ್ ಇರೋವಂಥವ್ರು ಎಲ್ಲರೂ ಕೂಡ ಜನರಲ್ ಆಡಿಯನ್ಸ್ ಅಂತ ಅಂದ್ಕೊಳ್ಳೋಣ. ಆದರೆ ಯಾವುದೋ ಒಂದು ಕಾನ್ಫಿಡೆನ್ಸಾಗಿರೋವಂಥ ಫೈಲ್ ಆಟೋಮ್ಯಾಟಿಕ್ಕಾಗಿ ಓಪನ್ ಆಗಿಬಿಡೋವಂಥದ್ದು, ಆ ಥರದ್ದು ಯಾವುದೂ ಆಗಬಾರ್ದು. ಅದಕ್ಕೇ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಹೇಳ್ತಾರೆ. ಇಂಟಿಗ್ರಿಟಿ ಅಂತ ಬಂದಾಗ ಅನ್ಆಥರೈಸ್ ಮಾಡಿಫಿಕೇಷನ್. ಫಾರ್ ಎಕ್ಸಾಂಪಲ್, ನಾನು ಆ್ಯಸ್ ಎನ್ ಎಂಬೆಡೆಡ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಒಂದು DVD ಪ್ಲೇಯರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಪ್ರೇಟಿಂಗ್ ಸಿಸ್ಟಮ್ನ ಇಟ್ಟಿದ್ದೀನಿ. ಅದನ್ನು ಯೂಸರ್ ಕೆನಾಟ್ ಮಾಡಿಫೈ ಇಟ್. ಆ DVD ಪ್ಲೇಯರ್ ಆಪರೇಟಿಂಗ್ ಸಿಸ್ಟಮ್ನ ಕ್ಯಾನ್ ವಿ ಡೂ ದ್ಯಾಟ್? ನಾವು ARM ಕಂಟ್ರೋಲರ್ ಪ್ರೋಗ್ರಾಮ್ ಮಾಡ್ದಂಗೆ DVD ಪ್ಲೇಯರ್ ತೊಗೊಂಡು ಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಆ ಥರ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಕೆಲವೊಂದು ಸಾಫ್ಟ್ವೇರ್ಗಳಿಂದ ಬ್ಲಾಕ್ ಮಾಡಿರ್ತಾರೆ. ವಿ ಕೆನಾಟ್ ಡೂ ಇಟ್. ಬಟ್ ಅವರ್ ARM ಕಂಟ್ರೋಲರ್ ಇಸ್ ಅ ಫ್ರೀ ವೇರ್ ಅವ್ರ ಫ್ರೀ ಕಂಟ್ರೋಲರ್ ಅಂತ ಹೇಳ್ಬೋದು. ಓಪನ್ ಕಂಟ್ರೋಲರ್ ಅಂತ ಹೇಳ್ತಾರೆ. ಸೊ ಓಪನ್ ಫೋಮ್ ವೇರ್ ಇದೆ ಅದರಲ್ಲಿ, ಯು ಕ್ಯಾನ್ ಡೂ ಇಟ್. ಆ ಥರ ಸಿಚುಯೇಷನ್, ಆ ಥರ ಸಿನಾರಿಯೋನಲ್ಲಿ ನಾವು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಇನ್ನರ್ ಡೀಟೇಲ್ಸ್ ದಟ್ ವಿ ಕ್ಯಾನ್ ಅಬ್ಸರ್ವ್. ದ ಲಾಸ್ಟ್ ಒನ್ ಇಸ್ ಸೇಫ್ಟಿ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ನಾವು ಆ್ಯಸ್ ಎನ್ ಆಪರೇಟರ್ ನಮಗೂ ಕೂಡ ಸೇಫ್ಟಿ ಪ್ರೊವೈಡ್ ಮಾಡಬೇಕು. ಸಿಮಿಲರ್ಲಿ ಈವನ್ ಫಾರ್ ದ ಎನ್ವಿರಾನ್ಮೆಂಟ್, ನಾನು ಡಿಸೈನ್ ಮಾಡುವಂಥ ಎಂಬೆಡೆಡ್ ಸಿಸ್ಟಮ್ ಶುಡ್ ನಾಟ್ ಹಾರ್ಮ್ ಇಟ್. ಅದನ್ನು ಹಾಳು ಮಾಡಬಾರ್ದು, ಯಾವುದೇ ರೀತಿಯಾದಂಥ ತೊಂದರೆಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್. ಪ್ರತಿಯೊಂದು ಪಾಯಿಂಟ್ ನಾನು ಡೀಟೇಲಾಗಿ ಹೇಳಿದ್ದೇನೆ. ಯು ಕ್ಯಾನ್ ಗೋ ಥ್ರೂ ವಿತ್ ದಟ್. ನೆಕ್ಸ್ಟ್ ವಿ ಶಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಾಲಿಟಿ ಆಟ್ರಿಬ್ಯೂಟ್, ದಟ್ ಈಸ್ ನಾನ್ ಆಪರೇಷನಲ್. ಸೊ ನಾನ್ ಆಪರೇಷನಲ್ ಅಂತ ಹೇಳ್ತಾ ಇರೋದು ಇಷ್ಟೇ ಕಾರಣಕ್ಕೆ. ಇವಾಗ ಆಪರೇಷನಲ್ ಅಂತ ಬಂದಾಗ ವೆನ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಇಸ್ ರನ್ನಿಂಗ್ ಅನ್ನೋ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡ್ವಿ. ನಾನ್ ಆಪರೇಷನಲ್ ಅಂತ ಬಂದಾಗ ಸಿಸ್ಟಮ್ ರನ್ನಿಂಗಲ್ಲಿಂದ ಇನ್ನೊಂದು ಯಾವುದು ಸ್ಟಾಪ್ ಆಗಿದ್ದಾಗಲೂ ಸರ್, ನಾಟ್ ಲೈಕ್ ದ್ಯಾಟ್. ಇವಾಗ ಸಿಸ್ಟಮ್ನ ಬಿಟ್ಟು ಆ್ಯಸ್ ಅ ಮ್ಯಾನುಫ್ಯಾಕ್ಚರರ್ ಪ್ರಾಡಕ್ಟ್ ಅಂತ ಹೇಳಿ ನೋಡಿದ್ರೆ, ಈಗ ಪ್ರಾಡಕ್ಟ್ನ ನಾನು ಸೆಲ್ ಮಾಡಬೇಕು, ಏನೆಲ್ಲ ದಾರಿಗಳಿದೆ. ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ಬೋದು, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ಬೋದು, ಕಂಪ್ಲೀಟ್ಲಿ ರಿಲೇಟೆಡ್ ಟು ಬಿಸ್ನೆಸ್. ಈ ಪಾಯಿಂಟಲ್ಲಿ ಅಥವಾ ಈ ಒಂದು ಕ್ವಾಲಿಟಿ ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟಲ್ಲಿ ವಿ ಹ್ಯಾವ್ ಟು ಥಿಂಕ್ ಇಟ್ ಲೈಕ್ ಅ ಬಿಸ್ನೆಸ್ ಮ್ಯಾನ್. ಒಬ್ಬ ಬಿಸ್ನೆಸ್ ಮ್ಯಾನಾಗಿ ಯೋಚನೆ ಮಾಡಬೇಕು, ಏನೆಲ್ಲ ಮಾಡಬೇಕಾಗತ್ತೆ. ನಾನು ಇದನ್ನು ಏನನ್ನ ಸರಿ ಮಾಡಿದ್ರೆ ಜನಗಳು ಇಷ್ಟಪಟ್ಟು ತಗೊಳ್ತಾರೆ, ಇಷ್ಟಪಟ್ಟು ಕೊಂಡುಕೊಳ್ತಾರೆ. ಪ್ರೈಸ್ನ ಡ್ರಾಪ್ ಮಾಡಬೇಕಾ? ಪ್ರೈಸ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಡ್ರಾಪ್ ಮಾಡಬೇಕು? ಲೈಕ್ ವೈಸ್ ಈ ಫ್ಯಾಕ್ಟರ್ಸ್ನ ಎಲ್ಲದನ್ನು ಕೂಡ ಹೇಳ್ತಾರೆ. ಸೊ ವಿ ಶಿಲ್ ಗೋ ಥ್ರೂ ಒನ್ ಬೈ ಒನ್. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ಬೋದು. ದೇ ಆರ್ ರಿಲೇಟೆಡ್ ಫಾರ್ ದ ಪ್ರಾಡಕ್ಟ್ಸ್, ನಾಟ್ ಫಾರ್ ದ ಆಪರೇಷನ್. ಆಪರೇಷನಲ್ ಅಲ್ಲ ಅಂಥೇಳಿ ಆಫ್ ಮಾಡಿದ್ದಾಗ ಅಂತಲ್ಲ, ಬಟ್ ದೇ ಆರ್ ರಿಲೇಟೆಡ್ ಫಾರ್ ಪ್ರಾಡಕ್ಟ್ಸ್, ನಾಟ್ ರಿಲೇಟೆಡ್ ಟು ಆಪರೇಷನ್ ಅಂತ ಹೇಳ್ತಾರೆ. ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ. ಸೊ ಐ ಹ್ಯಾವ್ ದ ಫಸ್ಟ್ ಒನ್ ಆಸ್ ಟೆಸ್ಟಬಿಲಿಟಿ ಆ್ಯಂಡ್ ಡಿಬಗ್ಅಬಿಲಿಟಿ ಅಂತ ಹೇಳ್ತಾರೆ. ವಾಟ್ ಡು ಯು ಮೀನ್ ಬೈ ದಿಸ್ ಟೆಸ್ಟಬಿಲಿಟಿ ಆ್ಯಂಡ್ ಡಿಬಗ್ಅಬಿಲಿಟಿ? ಸೊ ಐ ಟೆಲ್ ಯು, ಇದನ್ನು ನಾನು ಇನ್ ಡೀಟೇಲಾಗಿ ಹೇಳ್ತೀನಿ. ಟೆಸ್ಟಬಿಲಿಟಿ ಅಂತ ಬಂದಾಗ ಫಸ್ಟ್ ಒಂದ್ಸಲ ಬೇಕಾದ್ರೆ ಇಫ್ ಯು ವಾಂಟ್ ವಿ ಶಿಲ್ ರೀಡ್ ಔಟ್ ದ ಪಾಯಿಂಟ್. ಟೆಸ್ಟಬಿಲಿಟಿ ಡೀಲ್ಸ್ ವಿತ್ ಟೆಸ್ಟಿಂಗ್ ಹಾರ್ಡ್ವೇರ್ ಲೈಕ್ ಆಲ್ ದ ಪೆರಿಫೆರಲ್ಸ್ ಆ್ಯಂಡ್ ಆಲ್ಸೋ ಟೆಸ್ಟಿಂಗ್ ಫಾರ್ ಹಾರ್ಡ್ವೇರ್ ಫಂಕ್ಷನ್ ಅಂತ ಹೇಳ್ತಾರೆ. ಫರ್ಮ್ವೇರ್ ಟೆಸ್ಟಿಂಗ್ ಡೀಲ್ಸ್ ವಿತ್ ಟೆಸ್ಟಿಂಗ್ ದ ಓಕೆ, ಎರಡು ಟೆಸ್ಟಿಂಗ್ ಮಾಡ್ತಾರಂತೆ. ದ ಫಸ್ಟ್ ಒನ್ ಇಸ್ ಹಾರ್ಡ್ವೇರ್ ಟೆಸ್ಟಿಂಗ್ ಆ್ಯಂಡ್ ದೆನ್ ದ ಸೆಕೆಂಡ್ ಒನ್ ಇಸ್ ಫರ್ಮ್ವೇರ್ ಟೆಸ್ಟಿಂಗ್. ದಿಸ್ ಈಸ್ ಯುವರ್ ಫಸ್ಟ್ ಒನ್, ದಿಸ್ ಈಸ್ ಯುವರ್ ಸೆಕೆಂಡ್ ಟೆಸ್ಟಿಂಗ್. ಟೆಸ್ಟಿಂಗ್ ಅಂತ ಹೇಳಿದ್ರೆ ಇಷ್ಟೇ, ವೆದರ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ವರ್ಕಿಂಗ್ ಆರ್ ನಾಟ್. ಅದು ವರ್ಕ್ ಕರೆಕ್ಟಾಗಿ ನೀವು ಅಂದ್ಕೊಂಡಿರೋ ಥರ ವರ್ಕ್ ಮಾಡ್ತಿದೆಯಾ ಇಲ್ವಾ, ಅದನ್ನು ಡಿಸೈಡ್ ಮಾಡೋದಕ್ಕಿರೋವಂಥ ಕ್ವಾಲಿಟಿ ಆಟ್ರಿಬ್ಯೂಟ್ ಈಸ್ ಯುವರ್ ಟೆಸ್ಟಬಿಲಿಟಿ ಅಂತ ಹೇಳ್ತಾರೆ. ಟೆಸ್ಟಬಿಲಿಟಿ ಅಂತ ಬಂದಾಗ ಪ್ರಾಬಬ್ಲಿ ಇದನ್ನು ಸೆಪರೇಟ್ ಪಾಯಿಂಟ್ ಮಾಡಿ ಹೇಳಿಬಿಟ್ಟಿದ್ದೀನಿ ಇಲ್ಲಿ. ಅದು ಆ್ಯಕ್ಚುಲಿ ಎರಡು ಒಂದೇ ಪಾಯಿಂಟನೇ. ಮೇಕ್ ಶ್ಯೂರ್ ನಿಮ್ಮ ನೋಟ್ಸಲ್ಲಿ ಆ ಥರ ಏನಾರು ಆಗಿದ್ರೆ ಟ್ರೈ ಟು ಎರೇಸ್ ಇಟ್. ಇದೆರಡು ಸೇರಿಸಿ ಒಂದು ಪಾಯಿಂಟ್. ದಿಸ್ ಈಸ್ ಯುವರ್ ಸೆಕೆಂಡ್ ಒನ್, ದಿಸ್ ಈಸ್ ಯುವರ್ ಥರ್ಡ್ ಒನ್. ಹಾಗೆ ಮಿಸ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ದಿಸ್ ಈಸ್ ಯುವರ್ ಫೋರ್ತ್ ಒನ್ ಆ್ಯಂಡ್ ದೆನ್ ದಿಸ್ ಈಸ್ ಯುವರ್ ಫಿಫ್ತ್ ಒನ್. ಮೇಕ್ ಅ ಸ್ಮಾಲ್ ಚೇಂಜ್, ಇದೊಂದು ಚೇಂಜ್ ಮಾಡ್ಕೊಳ್ಳಿ. ಸೊ ಟೋಟಲಿ ದೇರ್ ಆರ್ ಓನ್ಲಿ ಫೈವ್ ಮಾತ್ರ ಇದೆ. ಸೊ ಮೇಕ್ ಶ್ಯೂರ್ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಎರಡು ಒಂದೇ ಅದು. ಟೆಸ್ಟಬಿಲಿಟಿ, ಡಿಗಬಿಲಿಟಿ ಪಾಯಿಂಟ್ ಒಂದೇ, ಬಟ್ ಕಾನ್ಸೆಪ್ಟ್ ಬೇರೆ ಬೇರೆ ಇದೆ, ಅದನ್ನು ಹೇಳ್ತೀನಿ. ಸೊ ಟೆಸ್ಟಬಿಲಿಟಿ ಅಂತ ಬಂದಾಗ ದೇರ್ ಆರ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಶುಡ್ ಬಿ ಕವರ್ಡ್. ಒಂದು ಹಾರ್ಡ್ವೇರ್ ಟೆಸ್ಟಿಂಗ್, ಇನ್ನೊಂದು ಫರ್ಮ್ವೇರ್ ಟೆಸ್ಟಿಂಗ್. ಫರ್ಮ್ವೇರ್ ಅಂತ ಹೇಳಿದ್ರೆ ದರ್ ಇಸ್ ನಥಿಂಗ್ ರಿಲೇಟೆಡ್ ಟು ಸಾಫ್ಟ್ವೇರ್. ಈಗ ಹಾರ್ಡ್ವೇರ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಲ್ ಫೋನ್ ಇದೆ ಅಂತ ಅನ್ಕೊಳ್ಳೋಣ, ನಾವು ಯೂಸ್ ಮಾಡೋವಂಥ ಸೆಲ್ ಫೋನ್. ಇದರಲ್ಲಿ ಹಾರ್ಡ್ವೇರ್ ಪಾರ್ಟ್ ಯಾವ್ದು ಬರುತ್ತೆ?
We can consider your screen as your hardware. We can consider your battery as your hardware. You can consider your sensors as your hardware. Proximity sensor ಆಗಿರ್ಬೋದು, ಗೈರೋಸ್ಕೋಪ್ ಆಗಿರ್ಬೋದು, infrared sensors ಆಗಿರ್ಬೋದು. ಕೆಲವೊಂದು cell phones will be equipped with even infrared sensors also. And then similarly, even we can have camera sensors also. So we have many such sensors, we have many such peripherals. If I am going to design an embedded system, or if I'm going to design a cell phone, I have to make sure that all these hardware are working when it is running. ಅದು ವರ್ಕ್ ಆಗ್ತಿದ್ರೆ ಮಾತ್ರ ಅದನ್ನು ನಾನು ಇನ್ಸ್ಟಾಲ್ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಬಾರ್ದು. ಈಗ ವರ್ಕ್ ಆಗ್ತಿದೆ ಸರ್, ಈಗ ಇನ್ಸ್ಟಾಲ್ ಮಾಡಿದ್ದೀನಿ, ಆಮೇಲೆ ಮತ್ತೆ ಟೆಸ್ಟ್ ಮಾಡಬೇಕಾ? ಎಸ್, ಯು ಹ್ಯಾವ್ ಟು ರನ್ ಅ ಟೆಸ್ಟ್. ಅದನ್ನು ಕರೆಯೋದು ಟೆಸ್ಟಿಂಗ್. ವೆದರ್ ವರ್ಕ್ ಆಗುತ್ತಾ ಇಲ್ವಾ ಅದನ್ನು ರನ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಟೆಸ್ಟಬಿಲಿಟಿ ಪಾಯಿಂಟ್, ಕ್ಲಿಯರ್ ಆಗಿದೆ ಅಂತ ಪ್ರಾಡಕ್ಟಿಗೆ. ಸೊ ಅದನ್ನು ಹೇಳ್ತಾರೆ, ಫರ್ಮ್ವೇರ್ ಟೆಸ್ಟಿಂಗ್ ಡೀಲ್ಸ್ ವಿತ್ ದ ಫಂಕ್ಷನಿಂಗ್ ಆಫ್ ದ ಸಿಸ್ಟಮ್ ಇನ್ ಎಕ್ಸ್ಪೆಕ್ಟೆಡ್ ವೇ. ಎಕ್ಸ್ಪೆಕ್ಟೆಡ್ ವೇನಲ್ಲಿ ಫಂಕ್ಷನ್ ಆಗ್ತಿದೆಯಾ ಅಂತ ಹೇಳಿ ಹೇಳ್ತಾರೆ. ಇನ್ನು ಡಿಬಗಬಿಲಿಟಿ ಅಂತಂದರೆ ಏನು ಸರ್? ಆ್ಯಂಡ್ ದೆನ್ ರಿಗಾರ್ಡಿಂಗ್ ಯುವರ್ ಸಾಫ್ಟ್ವೇರ್ ಆ್ಯಂಡ್ ಫರ್ಮ್ವೇರ್ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಸೊ ಫರ್ಮ್ವೇರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಓನ್ಲಿ ಅ ಪೆರಿಫೆರಲ್. ಸಾಫ್ಟ್ವೇರ್ ಇಸ್ ಅ ಕಂಪ್ಲೀಟ್ ಫಂಕ್ಷನಲ್ ಆಪರೇಷನಲ್ ಅಪ್ಲಿಕೇಶನ್. 2 ಪಾಯಿಂಟ್ ಹಾಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಕಮಿಂಗ್ ಟು ದ ಡಿಬಗಬಿಲಿಟಿ ಅಂತಂದರೆ ಏನು? So if your embedded system which you have designed is having a sort of failure, ಏನೋ ಫೇಲ್ಯೂರ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹೆಡ್ಫೋನ್ನ ಡಿಸೈನ್ ಮಾಡಿದ್ದೀರಾ, ಅದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಹಾಗೆ ಇನ್ಸ್ಟಾಲ್ ಮಾಡಿದ್ದೀರಾ. ಸೊ ಆ ಹೆಡ್ಫೋನ್ ಯಾವುದೋ ಕಾರಣಕ್ಕೋಸ್ಕರ ಸೌಂಡ್ ಬರಲಿಲ್ಲ. ಸೊ ಆ ಥರ ಇದ್ದಾಗ ವಾಟ್ ಇಸ್ ದ ಪ್ರಾಸೆಸ್ ದಟ್ ವಿ ಹ್ಯಾವ್ ಟು ಅಂಡರ್ಗೋ? ಸೊ ನೀವು ನೋಡಿರ್ಬೋದು, ಆ ಹೆಡ್ಫೋನ್ ವಾಲ್ಯೂಮ್ ಬಟನ್ ಅಪ್ ಏನಿದೆ ಅದನ್ನು ಒಂದು ಸಲ ಪ್ರೆಸ್ ಮಾಡಿ, ಪವರ್ ಬಟನ್ ಕೂಡ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಯಾವುದೋ ಒಂದು ಟೆಸ್ಟ್ ರನ್ ಆಗೋದು. ಸೊ ಟೆಸ್ಟ್ ರನ್ ಮಾಡಿದಾಗ ಅದರಲ್ಲಿರೋಂಥ ಎರರ್ನ ಹೇಳೋದು. ಲೈಕ್ ವೈಸ್ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ದಿಸ್ ಕ್ಯಾನ್ ಬಿ ಡನ್ ಫಾರ್ ಎನಿ ಆಫ್ ಯುವರ್ ಎಂಬೆಡೆಡ್ ಸಿಸ್ಟಮ್. ಡಿಬಗಬಿಲಿಟಿ ಅಂತಂದ್ರೆ ಅದೇ. ನಾನೊಂದು ಫೇಲ್ಯೂರ್ ಆಗಿದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ, ಬಟ್ ನೀವು ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ ಕೂಡ ಅದನ್ನು ಮಾಡ್ಬೋದು. ಯು ಕ್ಯಾನ್ ಡೂ ಇಟ್. ಸೊ ಯು ಹ್ಯಾವ್ ಆಲ್ ಸಚ್ ಫೆಸಿಲಿಟಿ. ಆ ಎಲ್ಲ ಫೆಸಿಲಿಟಿನ ಚೆಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಡಿಬಗಬಿಲಿಟಿ ಆಸ್ ವೆಲ್ ಆಸ್ ಟೆಸ್ಟಬಿಲಿಟಿ, ಇದನ್ನು ಚೆಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಯುವರ್ ಎಂಬೆಡೆಡ್ ಸಿಸ್ಟಮ್ ಈಸ್ ರೆಡಿ ಟು ಹಿಟ್ ದ ಮಾರ್ಕೆಟಿಗೆ ಹೋಗಿ ಕನ್ಸ್ಯೂಮರ್ನ ಸೇರೋದಕ್ಕೆ ರೆಡಿ ಇದೆ ಅಂತೇಳಿ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ಇದನ್ನು ಟೆಸ್ಟಬಿಲಿಟಿ ಮತ್ತು ಡಿಬಗಬಿಲಿಟಿನ ವಿ ಹ್ಯಾವ್ ಟು ಪ್ರೊವೈಡ್ ಇಟ್ ಬಿಫೋರ್ ಆರ್ ಆ್ಯಸ್ ಸೂನ್ ಆಸ್ ದ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಡನ್. ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ದಂಗೆ ಅದನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ನಾನ್ ಆಪರೇಷನಲ್ ಕ್ವಾಲಿಟಿ ಆಟ್ರಿಬ್ಯೂಟ್. ಸೊ ಮೂವಿಂಗ್ ಆನ್, ಯು ಹ್ಯಾವ್ ಸೆಕೆಂಡ್ ಒನ್ ದಟ್ ಈಸ್ ಎವಾಲ್ವಬಿಲಿಟಿ ಅಂತ ಹೇಳ್ತಾರೆ. ಎವಾಲ್ವಿಂಗ್, ಏನು ಎವಾಲ್ವಿಂಗ್ ಅಂತ ಹೇಳಿದ್ರೆ, ಈ ಎವಾಲ್ವ್ ಅನ್ನೋ ಒಂದು ವರ್ಡ್ ಇಟ್ಸ್ ಬೇಸಿಕಲಿ ನಾಟ್ ಈವನ್ ಲ್ಯಾಟಿನ್ ಕೂಡ ಅಲ್ಲ, ಗ್ರೀಕ್ ವರ್ಡ್, ಅದಕ್ಕಿಂತ ಹಳೇದು. ಸೊ ಯು ಮೈಟ್ ಬಿ ನೋಯಿಂಗ್ ಗ್ರೀಕ್ ಈಸ್ ಓಲ್ಡರ್ ದ್ಯಾನ್ ಲ್ಯಾಟಿನ್. ರೋಮ್ ಅದೆಲ್ಲ ಕೇಳಿರ್ಬೋದು ನೀವು, ಆ ಟೈಮಲ್ಲಿ ಬಂದಂಥವು. ಈ ಎವಾಲ್ವ್ ಅನ್ನೋ ವರ್ಡ್ ಆ್ಯಕ್ಚುಲಿ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಹ್ಯೂಮನ್ ಹೋಮೋಸೆಪಿಯನ್ ಗೊತ್ತಿರ್ಬೋದು ನಿಮಗೆ. ಹಿ ಈಸ್ ದ ಫಸ್ಟ್ ಫಾರ್ಮ್ ಆಫ್ ಕನ್ವರ್ಷನ್ ಫ್ರಮ್ ಅ ಮಂಕಿ ಆರ್ ಅ ಗೊರಿಲಾ ಟು ಅ ಮ್ಯಾನ್. ಅವನನ್ನು ಹೋಮೋಸೆಪಿಯನ್ ಅಂತ ಕರೀತಾರೆ. ವಿ ಆರ್ ಆಲ್ ಹೋಮೋಸೆಪಿಯನ್ಸ್. ಅವನಿಗೆ ಫಾರ್ಮಿಗೆ ಬರ್ತಿದ್ದ ಹಾಗೇನೆ, ಹ್ಯೂಮನ್ ಫಾರ್ಮಿಗೆ ಬರ್ತಿದ್ದ, ಹೋಮೋಸೆಪಿಯನ್ ಫಾರ್ಮಿಗೆ ಬರ್ತಿದ್ದ ಹಾಗೇನೆ ಬಾಲ ಇರಲಿಲ್ಲ. ಸೊ ದ ಟೈಲ್ ವಾಸ್ ಆಬ್ಸೆಂಟ್. So tail was absent. So the only reason behind this absence of tail was since he was not using that for anything. ಅವನು ಬ್ರೈನ್ನ ಯೂಸ್ ಮಾಡ್ಕೊಳ್ಳೋಕೆ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಬಟ್ ಹಿ ಸ್ಟಾರ್ಟೆಡ್ ಟು ನೆಗ್ಲೆಕ್ಟ್ ಹಿಸ್ ಟೈಲ್. ಅದೇ ರೀಸನಿಗೆ ಬಾಲ ಕಾಣಿಸ್ಕೊಳ್ಳಿಲ್ಲ ಆ ಹೋಮೋಸೆಪಿಯನ್ ಫಾರ್ಮಲ್ಲಿ. ನೀವು ತುಂಬ ಜನ ಟೀಚರ್ಸ್ ವೈಲ್ ವಿವರ್ ಇನ್ ಯಂಗ್ ಏಜಲ್ಲಿದ್ದಾಗ ತುಂಬ ಜನ ಬೈತಾಯಿದ್ರು ಟೀಚರ್ಸ್, ಆ ಥರ ಬಾಲ ಹೊಟ್ಟೋಯ್ತು, ಇವಾಗ ನೀನು ಕೂಡ ಬ್ರೈನ್ ಯೂಸ್ ಮಾಡಬೇಡ, ನೀನು ಬ್ರೈನ್ ಕೂಡ ಹೊಟ್ಟೋಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಅಂತೆಲ್ಲ ಹೇಳ್ತಾರೆ. ದ ರೀಸನ್ ಇಸ್ ದ್ಯಾಟ್. ಹೌದು, ನಿಜ. ನಾವು ಯಾವುದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ, ಸೊ ವಿ ಮೈಟ್ ಲೂಸ್ ಇಟ್ ಸಮ್ ಡೇ, ಯಾವುದೋ ಒಂದು ದಿನದಲ್ಲಿ ಅದನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಎವಾಲ್ವಿಂಗ್ ಈಸ್ ನಥಿಂಗ್ ಬಟ್ ಡಿಪೆಂಡಿಂಗ್ ಆನ್ ಜನರೇಷನ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಶುಡ್ ಚೇಂಜ್ ಇಟ್ ಸೆಲ್ಫ್. ಇದೇನು ಸರ್, ಇವಾಗ ನಾವು ಬಾಲ ಯೂಸ್ ಮಾಡಲಿಲ್ಲ,
ಮನುಷ್ಯಗೆ ಬಾಲ ಹೊಟ್ಟೋಯ್ತು. ಎಂಬೆಡೆಡ್ ಸಿಸ್ಟಮ್ ನಾನು ಯಾವುದೋ ಪರ್ಪಸಿಗೋಸ್ಕರ ಡಿಸೈನ್ ಮಾಡಿರ್ತೀನಿ, ಅದು ಏನಾದ್ರು ಯೂಸ್ ಮಾಡ್ತಿಲ್ಲ ಅಂದ್ರೆ ಅದು ಹಂಗೆ ಮಾಯ ಆಗೋಗುತ್ತೆ. ನಾಟ್ ಲೈಕ್ ದ್ಯಾಟ್, ಆ ಥರ ಅಲ್ಲ. ನೀವು ಒಂದು ಫೋನ್ ಅಂತಲೇ ತಗೊಳ್ಳೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯು ವಿಲ್ ಗೆಟ್ ಅ ರೆಗ್ಯುಲರ್ ಸಾಫ್ಟ್ವೇರ್ ಅಪ್ಡೇಟ್. ನೋಡಿದಿರಲ್ವ ನೀವು? ಸೊ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿರೋ ಬೇಸಿಕ್ ಫಂಕ್ಷನಾಲಿಟಿ ಚೇಂಜ್ ಆಗೋದಿಲ್ಲ. ಆದರೆ ದ ಇಂಟರ್ಫೇಸ್ ವಾಟ್ ವಿ ಅಬ್ಸರ್ವ್ ಅಂದರೆ, ಯಾವುದೋ ಒಂದು ಫ್ಯಾಕ್ಟರಲ್ಲಿ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಯಾವುದೋ ಕಾರಣಕ್ಕೇನೋ ಫೇಲ್ಯೂರ್ ಆಗ್ತಿರ್ಬೋದು. ಆ ಫೇಲ್ಯೂರ್ಗಳನ್ನು ಕಮ್ಮಿ ಮಾಡೋದಕ್ಕೆ ದರ್ ಇಸ್ ಅ ಟೀಮ್ ಇನ್ ಯುವರ್ ಕಂಪ್ನಿ ಹೂ ಆರ್ ಗೋಯಿಂಗ್ ಟು ಸೆಂಡ್ ಯು ಸಮ್ ಸಾಫ್ಟ್ವೇರ್ ಅಪ್ಡೇಟ್ಸ್. ಆ ಸೆಲ್ಫೋನ್ ಕಂಪ್ನಿಲಿ ಯಾವುದೋ ಒಂದು ಟೀಮ್ ಇರುತ್ತೆ, ಅವರು ಆ ಸಾಫ್ಟ್ವೇರ್ನ ಆನ್ ಏರ್ ಅಂದರೆ ಇಂಟರ್ನೆಟ್ಟಲ್ಲಿ ಕಳಿಸಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡಾಗ there is a slight change in its or there is a slight increase in its performance ಜಾಸ್ತಿ ಆಗೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದಟ್ ಈಸ್ ದ ಥಿಂಗ್ ಅಲ್ಲಿ ಹೇಳ್ತಾರೆ. ಇವಾಗ ನೋಡೋಣ. ಎವಾಲ್ವಬಿಲಿಟಿ ರೆಫರ್ಸ್ ಟು ದ ಅಬಿಲಿಟಿ ಆಫ್ ದೆಮ್ ಟು ಅಡ್ಯಾಪ್ಟ್ ಟು ದ ನ್ಯೂ ಫರ್ಮ್ವೇರ್ ಆರ್ ಹಾರ್ಡ್ವೇರ್ ಟೆಕ್ನಾಲಜಿ ಡ್ಯೂ ಟು ಅಡ್ವಾನ್ಸ್ಮೆಂಟ್ಸ್ ಇನ್ ಡೇ ಟು ಡೇ ಲೈಫ್. ಬರೀ ಅಡ್ವಾನ್ಸ್ಮೆಂಟ್ಸ್ ಅಂತಲೇ ಅಲ್ಲ, ಆ್ಯಸ್ ಐ ಸೆಟ್ ಎರರ್ ಬಗ್ ಆರ್ ಎರರ್ ರೆಕ್ಟಿಫಿಕೇಷನ್ ಅಂತ ಕೂಡ ಕರಿಬೋದು. ಅದನ್ನು ಕೂಡ ಬರಿಬೋದು ನೀವು. ಇಲ್ಲಿಲ್ಲ, ಬಟ್ you can add it. Your answer may get more weightage ಅಂತ ಹೇಳ್ಬೋದು. So evolvability refers to the ability of the embedded system to adapt to the new firmware or hardware technology due to advancements in day-to-day life. So as of now I'll stop at this stage. ಇಷ್ಟು ಪಾಯಿಂಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರಿ. ಪ್ರಾಬಬ್ಲಿ ಟುಮಾರೋ we shall see portability ನೋಡೋಣ, time to prototype and market ನೋಡೋಣ, per unit and cost ನೋಡೋಣ. We shall even finish off your applications case study, smart running shoe. I'll tell you, it's a very interesting topic with the same importance given to the examination perspective also. So that's all for today. So hope you had a good session. So make sure ಯಾರು ಕೂಡ ಕ್ಲಾಸಸ್ನ ಕೇಳ್ದಲ್ಲೇ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಐ ಡೋಂಟ್ ನೋ, ಹೋಪ್ ಇದು ಆಗಬಾರ್ದು ಅಂತ ಅಂದ್ಕೊಳ್ತೀನಿ ನಾನು ಇವಾಗ ಹೇಳೋವಂಥದ್ದು. ಬಟ್ ದೆರ್ ಇಸ್ ಅ ಚಾನ್ಸ್, ಆ ಥರ ಚಾನ್ಸ್ ಇರಬಹುದು. ಬಿಕಾಸ್ ಈ ಥರ ಒಂದು ಸೆನಾರಿಯೋ, ಈ ಥರ ಒಂದು ಟೈಮ್ನೇ ನಾವು ಫೇಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ವಿ ಆರ್ ಇನ್ ದ್ಯಾಟ್ ಸಿಚುಯೇಷನ್. ಈ ಎಲ್ಲ ಕ್ಲಾಸಸ್ ನಾನು ಇವಾಗ ಏನು ಹ್ಯಾಂಡಲ್ ಮಾಡಿದ್ದೀನಿ, ಐ ಆಮ್ ಥಿಂಕಿಂಗ್ ಆಫ್ ರಿವೈಸಿಂಗ್ ಇನ್ ಕ್ಲಾಸ್ ರೂಮ್ ಸೆಷನ್, ಆಫ್ಲೈನ್ ಸೆಷನ್. ಬಟ್ ವಿ ಡೋಂಟ್ ನೋ ಟೈಮ್ ಹೇಗೆ ಬರುತ್ತೆ ಹೋಗುತ್ತೆ ಅದು ನನಗೆ ಹೇಳೋಕ್ಕೆ ಬರಲ್ಲ. ಬಟ್ ಓನ್ಲಿ ಪರ್ಸ್ಪೆಕ್ಟಿವ್, ನಾನು ಪ್ರತಿಯೊಂದು ವೀಡಿಯೋನಲ್ಲೂ ಕೂಡ ಬಿಫೋರ್ ಯುವರ್ ಕ್ಲಾಸಸ್ ಈವನ್ ಐ ಪ್ರಿಪೇರ್ ಮೈಸೆಲ್ಫ್ ಆಸ್ ಅ ಸ್ಟೂಡೆಂಟ್. ಒಬ್ಬ ಸ್ಟೂಡೆಂಟಾಗಿ ನಾನು ಹೇಗೆ ಅರ್ಥ ಮಾಡ್ಕೊಳ್ತೀನಿ, ಫಸ್ಟ್ ಟೈಮ್ ನೋಡಿದಾಗ ನಾನು ಹೇಗೆ ಅರ್ಥ ಮಾಡ್ಕೊಳ್ತೀನಿ, ಅದೇ ರೀತಿ ಈವನ್ ಐ ಹ್ಯಾವ್ ಡಿಸೈಡೆಡ್ ಟು ಕನ್ವೆ ದ ಸೇಮ್ ಮೆಸೇಜ್ ಈವನ್ ಫಾರ್ ಯು ಆಲ್ಸೋ. ಸೊ ಅದೇ ಥರನೇ ಇರಲಿ ಅಂತೇಳಿ. ದ ಓನ್ಲಿ ಲ್ಯಾಕ್ ಆಫ್ my perspective, my perception is interaction. Like normally interaction session, since I can see you, I can judge you whether the things are getting into your head or not. ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ನಾನು ಅದನ್ನು ಜಡ್ಜ್ ಮಾಡ್ಬೋದಿತ್ತು ಇಂಟ್ರಾಕ್ಷನ್ ಇದ್ದಿದ್ರೆ. ಬಟ್ ವಿ ಡೋಂಟ್ ಹ್ಯಾವ್ ಅ ನೆಸೆಸರಿ ಸೆಟಪ್. ಆ ಸೆಟಪ್ ಎಲ್ಲ ಕೂಡ ನನ್ನ ಹತ್ರ ಇಲ್ಲ. ವಿ ಶುಡ್ ಸಿ. ಸೊ ದ ಥಿಂಗ್ ಅದನ್ನೇ ನಾನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದು. ನನಗೆ ಟೈಮ್ ಸಿಗುತ್ತೆ ಸಿಗಲ್ಲ ನಾನು ಹೇಳಕ್ಕೆ ಬರೋದಿಲ್ಲ. ಸೊ ಮೇಕ್ ಶ್ಯೂರ್ ಎಲ್ಲರೂ ಕೂಡ ವೀಡಿಯೋಸ್ನ ಗೋ ಥ್ರೂ ಒನ್ಸ್ ಅಗೈನ್. ಅಥವಾ ಏನೇ ಡೌಟ್ ಬಂದರೂ ಕೂಡ ಯು ಕ್ಯಾನ್ ಜಸ್ಟ್ DM me ಅವ್ರು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಸೊ ಥ್ರೂ ವಾಟ್ಸಪ್ ಆರ್ ಎನಿಥಿಂಗ್, ಅಥವಾ ಯೂಟ್ಯೂಬ್ ಲಿಂಕ್ಗಳಲ್ಲಿ ನಾನೇನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲೇ ಯು ಕ್ಯಾನ್ ಲೀವ್ ಅ ಕಾಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಲೀವ್ ಅ ಮೆಸೇಜ್. ವಿ ಶಲ್ ಡಿಸ್ಕಸ್ ದೇರ್ ಆಲ್ಸೋ. ಇಫ್ ಪಾಸಿಬಲ್ ವಿ ಶಲ್ ಸಿ ಹೌ ಥಿಂಗ್ಸ್ ಗೋ. ಆ್ಯಂಡ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಯುವರ್ ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈವನ್ ಈ ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ ನಮಗೆ, ವೆನ್ ಯುವರ್ ಲಾಕ್ಡೌನ್ ವಿಲ್ ಗೆಟ್ ಲಿಫ್ಟೆಡ್, ಅದು ಕೂಡ ಕ್ಲಾರಿಟಿ ಇಲ್ಲ. ಲಿಫ್ಟ್ ಆದರೂ ಕೂಡ ನೀವುಗಳು ಕಾಲೇಜಿಗೆ ಬರಲ್ಲ, ಅದು ಕೂಡ ಇನ್ನೂ ಈವನ್ ಇಟ್ಸ್ ಇನ್ ಬ್ಲೂ ಮೂನ್, ಯಾವುದು ಕೂಡ ಕನ್ಫರ್ಮ್ ಆಗಿ ಏನೂ ಗೊತ್ತಾಗ್ತಿಲ್ಲ. ಸೊ ವಿ ಶಲ್ ಸಿ ಹೌ ಯುವರ್ ಥಿಂಗ್ಸ್ ಗೋ. ಬಟ್ ಲೆಟ್ಸ್ ಅಡ್ಯಾಪ್ಟ್. ಈವನ್ ನಾವು ಕೂಡ ಎವಾಲ್ವ್ ಆಗೋಣ. ಈವನ್ ವಿ ಶಲ್ ಚೇಂಜ್ ಡಿಪೆಂಡಿಂಗ್ ಆನ್ ದ changing the scenario. Thank you.